ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಎದುರಿಗೆ ಚರ್ಚಿಸಲು ತಂದಿರುವಂತಹ ಪಾಠ ಯಾವುದು ಅಂದರೆ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಪರೀಕ್ಷೆಗೆ ಇದರಲ್ಲಿ ಚರ್ಚಿತವಾಗಿರುವಂಥದ್ದು ಅಂಶ 1 ಮಾರ್ಕ್ಸಿಂದ. ಆದರೆ ನಾವೆಲ್ಲ ವಿಷಯ ತಿಳ್ಕೊಂಡಿರೋಣ. ಅವರು 1 ಮಾರ್ಕ್ಸ್ಗಾರೆ ಕೇಳಲಿ, 2 ಮಾರ್ಕ್ಸ್ಗಾರೆ ಕೇಳಲಿ, 3 ಮಾರ್ಕ್ಸ್ಗಾರೆ ಕೇಳಲಿ, 4 ಮಾರ್ಕ್ಸ್ಗಾರೆ ಕೇಳಲಿ, ವಿಷಯ ಸಂಪೂರ್ಣ ನಾವು ಮನನ ಮಾಡ್ಕೊಂಡಿದ್ದೆ ಆದರೆ, ಸಿದ್ಧ ಮಾಡ್ಕೊಂಡಿದ್ದೆ ಆದರೆ ಅವ್ರು ಹೆಂಗೆ ಕೇಳ್ತಾರೆ ಹಾಗೆ ನಾವಿಲ್ಲಿ ಬರಿಬೋದು. 1914ನೇ ವರ್ಷದಲ್ಲಿ ಏನಾಗಿತ್ತು ಜಗತ್ತು ಅಂದರೆ, ಯುರೋಪಿನ ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಇಟಲಿ, ರಷ್ಯಾ ವಸಾಹತುಗಳ ಮೇಲೆ ಹಿಡಿತ ಸಾಧಿಸಲಿಕ್ಕೆ ನಿರಂತರ ಸಂಘರ್ಷ ಮಾಡ್ತಾ ಇದ್ವು. ಆಗ ಕೈಗಾರಿಕಾ ಕ್ರಾಂತಿ ಮತ್ತು ನೂತನ ಆವಿಷ್ಕಾರಗಳು ಯುರೋಪ್ ದೇಶಗಳಲ್ಲಿ ಪರಸ್ಪರ ಪೈಪೋಟಿಗೆ ಸೃಷ್ಟಿ ಮಾಡಿದ್ವು. ಬ್ರಿಟನ್, ಫ್ರಾನ್ಸ್, ರಷ್ಯಾ ಈ ಮೂರೂ ಸೇರ್ಕೊಂಡ್ಬಿಟ್ಟು ಒಂದು ಸಂಘಟನೆ ಮಾಡಿಕೊಳ್ತವೆ. ಅದಕ್ಕೆ ನಾವೇನು ಹೇಳ್ತೀವಪ್ಪ ಅಂದರೆ ಕದನ, ಬಾಂಧವ್ಯ, ತ್ರಯ. ನೋಡಿರಿ, ಕದನ, ಯುದ್ಧ, ಬಾಂಧವ್ಯ, ರಿಲೇಷನ್ಶಿಪ್, ತ್ರಯ 3. ಕದನ, ಬಾಂಧವ್ಯ, ತ್ರಯ. ಬ್ರಿಟನ್, ಫ್ರಾನ್ಸ್, ರಷ್ಯಾ. ಇದಕ್ಕೆ ಇಂಗ್ಲೀಷ್ನಲ್ಲಿ ಟ್ರಿಪಲ್ ಅಲಯನ್ಸ್ ಅಂತ ನಾವು ಹೇಳ್ತೀವಿ. ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ ಇವುಗಳು ಕದನ ಸೌಹಾರ್ದ ತ್ರಯ. ಮೊದಲ ಮಹಾಯುದ್ಧ ಯಾವಾಗ ಆರಂಭ ಆಯಿತು ಅಂದರೆ 1914ರಿಂದ 1918ರವರೆಗೆ. ಯುದ್ಧಕ್ಕೆ ತತ್ಕ್ಷಣದ ಕಾರಣ ಏನು? ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ ನನ್ನ ಸರ್ಬಿಯಾದ ಪ್ರಜೆ ಹತ್ಯೆ ಮಾಡಿದ್ದು ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ. ಮಾದರಿಯ ರಾಜ್ಯ ಪೂರ್ವಸಿದ್ಧ ಪರೀಕ್ಷೆ ಏಪ್ರಿಲ್ 23ರಲ್ಲಿ, ಏಪ್ರಿಲ್ 1ರ ಪರೀಕ್ಷೆ 24ರಲ್ಲಿ ಕೇಳಿದ್ದಾರೆ. ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ್ದು 1917ರಲ್ಲಿ. ಮೊದಲ ಮಹಾಯುದ್ಧ 2019ರಲ್ಲಿ ವರ್ಸೇಲ್ಸ್ ಒಪ್ಪಂದದ ಮೂಲಕ ಕೊನೆಗೊಂಡಿತು. ವರ್ಸೇಲ್ಸ್ ಒಪ್ಪಂದ ಜರ್ಮನಿಗೆ ಅವಮಾನಕಾರಿಯಾಗಿತ್ತು. ಮೊದಲ ಮಹಾಯುದ್ಧದಿಂದ ಆಟೋಮನ್ ರಾಜ್ಯಗಳು ತಮ್ಮ ಅಸ್ತಿತ್ವ ಕಳೆದುಕೊಂಡವು. ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ಆಟೋಮನ್ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವ ಕಳ್ಕೊಳ್ತವೆ. ರಾಷ್ಟ್ರಸಂಘ ಉದಯ ಆಗುತ್ತೆ. ಮೊದಲ ಮಹಾಯುದ್ಧದ ನಂತರ ಜರ್ಮನಿಯಲ್ಲಿ ಹಿಟ್ಲರ್ ಬೆಳೆದು ಬರ್ತಾರೆ. ಇವರು ನಾಜಿ ಪಕ್ಷವನ್ನು ನಿರ್ಮಾಣ ಮಾಡ್ತಾರೆ. ನಿಮಗೆ ಹೇಳಿದೆ, ಕದನ ಬಾಂಧವ್ಯ ತ್ರಯ ಮತ್ತು ಕದನ ಸೌಹಾರ್ದ ತ್ರಯ ಇವು ಮೊದಲನೇ ಮಹಾಯುದ್ಧಕ್ಕೆ ಸಂಘಟನೆ ಆದಂಥವು. 14-18 ನಡೀತು. ತತ್ಕ್ಷಣ ಕಾರಣ ಜುಲೈ 28ರಲ್ಲಿ ಆಸ್ಟ್ರಿಯಾ ರಾಜಕುಮಾರ ಆರ್ಗ್ರೋ ಫ್ರಾನ್ಸಿಸ್ ಫರ್ಡಿನೆಂಡ್ ಹತ್ಯೆ ಆಯಿತು. ಈ ಹತ್ಯೆ ಮೊದಲನೇ ಮಹಾಯುದ್ಧಕ್ಕೆ ಆರಂಭ ಅಂತ ನಾವು ಹೇಳ್ತೇವೆ. ಮೊದಲನೇ ಮಹಾಯುದ್ಧದ ಪರಿಣಾಮಗಳು ಏನು ಅಂತ ಬರ್ಬೋದು. ಯುದ್ಧದ ಪರಿಣಾಮಗಳು ಯಾವುದೇ ಇರಲಿ, ಅದಕ್ಕೆ ಸಾಮಾನ್ಯ ಅಂಶಗಳನ್ನು ನಾವಿಲ್ಲಿ ಪಟ್ಟಿ ಮಾಡಿಕೊಳ್ಬೇಕು. ಆ ಸಾಮಾನ್ಯ ಅಂಶಗಳನ್ನು ಬರೆದುಬಿಟ್ರೆ ನಮಗೆ ಎಕ್ಸಾಮ್ನಲ್ಲಿ ಒಳ್ಳೆಯ ಅಂಕ ಸಿಗ್ತದೆ. 1, ನಿರುದ್ಯೋಗ, ಬಡತನ, ಬೆಳವಣಿಗೆ ಕುಸಿತ, ಕೈಗಾರಿಕೆಗಳ ನಾಶ, ಕಟ್ಟಡಗಳ ನಾಶ, ಜೀವಹಾನಿ, ಆಸ್ತಿ ಹಾನಿ, ಸಾಂಕ್ರಾಮಿಕ ರೋಗಗಳ ಉದಯ, ಇನ್ನೆಲ್ಲ ನಾವು ಪಟ್ಟಿ ಮಾಡ್ಬೋದು. ಆದರೆ ಮೊದಲನೇ ಮಹಾಯುದ್ಧದಲ್ಲಿ ಅತೃಪ್ತಿಗೊಂಡ ಜರ್ಮನಿ ಕೈಗಾರಿಕೋದ್ಯಮಿಗಳು ಇದನ್ನು ಲಾಭಕ್ಕಾಗಿ ಬಳಸ್ಕೊಂಡ್ರು ಅಂತ ಹೇಳ್ತಾರೆ. ಈ ಲಾಭವೇ 2ನೇ ಪ್ರಪಂಚ ಯುದ್ಧಕ್ಕೆ ಮುಂದಿನ ಹಾದಿ ಆಯಿತು ಅಂತ ನಾವಿಲ್ಲಿ ಕಂಡುಕೊಳ್ಬೋದು. ಸರ್ವಾಧಿಕಾರಿ ಜರ್ಮನಿಯಲ್ಲಿ ಹಿಟ್ಲರ್ ಆದರೆ ಇಟಲಿಯಲ್ಲಿ ಮೊಸೊಲಿನಿ. ಹಿಟ್ಲರ್ ನಾಜಿ ಪಕ್ಷ, ಹಿಟ್ಲರ್ ಕಟ್ಟಿದ ಪಕ್ಷ ನಾಜಿ ಪಕ್ಷ. ದಳ ಬೂದು ಅಂಗಿ ದಳ, ಬ್ರೌನ್ ಶರ್ಟ್ಸ್ ಅಂತ ಹೇಳ್ತೇವೆ. ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲಿಕ್ಕೆ ಗೋಬೆಲ್ಸ್ ಎಂಬ ಮಂತ್ರಿಯನ್ನು ನೇಮಕ ಮಾಡಿರ್ತಾರೆ.
ಹಿಟ್ಲರ್ ತನ್ನ ವಿರೋಧಿಗಳನ್ನು ಬಗ್ಗು ಬಡಿಯಲಿಕ್ಕೆ ಬಳಸಿದ ತಂತ್ರ ಒಂದು ಹಾಲೋಕಾಸ್ಟ್, ಕನ್ಸಂಟ್ರೇಷನ್ ಕ್ಯಾಂಪ್ಸ್, ನರಮೇಧ ಅಂತ ನಾವೆಲ್ಲ ಹೇಳ್ತೀವಿ. ಮುಸೋಲಿನಿ ಇಟಲಿಯಲ್ಲಿ ಫ್ಯಾಸಿಸ್ಟ್ ಪಕ್ಷವನ್ನು ನಿರ್ಮಾಣ ಮಾಡ್ತಾರೆ. ಫ್ಯಾಸಿಸ್ಟ್ ಪಕ್ಷದ ಲಕ್ಷಣಗಳು ಅಂತ ಕೇಳಿದರೆ ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ, ನರಮೇಧಗಳಿಗೆ ಬೆಂಬಲ. ಇದು ಫ್ಯಾಸಿಸ್ಟ್ ಪಕ್ಷದ ಲಕ್ಷಣಗಳು ಅಂತ ನಾವು ಹೇಳ್ತೇವೆ. ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಮುಸೋಲಿನಿ ಇಟಲಿಯಲ್ಲಿದ್ದಂಥ ಪ್ರಜಾಪ್ರಭುತ್ವವನ್ನು ವಿಸರ್ಜನೆ ಮಾಡಿ ಅಲ್ಲಿ ಫ್ಯಾಸಿಸ್ಟ್ ಸರ್ಕಾರವನ್ನು ರಚನೆ ಮಾಡಿದ ಮುಸೋಲಿನಿ. ಮಾನವ ಚರಿತ್ರೆಯಲ್ಲೇ ಅತಿ ಹೆಚ್ಚಿನ ಸಾವು ನೋವುಗಳನ್ನು ಕಂಡ ಎರಡನೇ ಜಾಗತಿಕ ಯುದ್ಧ ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯನ್ನು ಬದಲಾವಣೆ ಮಾಡಿತು. ಮೊದಲನೇ ಮಹಾಯುದ್ಧದ ಅಂತ್ಯ 1918ರಲ್ಲಾಯಿತು. ವರ್ಸೇಲ್ಸ್ ಒಪ್ಪಂದ 1919ರಲ್ಲಿ ಏರ್ಪಾಟಾಯಿತು. ಫ್ಯಾಸಿಸ್ಟ್ ಪಕ್ಷ ಸರ್ವಾಧಿಕಾರಿ ಮುಸೋಲಿನಿ, ಜರ್ಮನಿ ನಾಜಿ ಪಕ್ಷ ನಿರ್ಮಾಣ ಮಾಡಿದ ಅಡಾಲ್ಫ್ ಹಿಟ್ಲರ್. ಎರಡನೇ ಮಹಾಯುದ್ಧ 1939ರಲ್ಲಿ ಆರಂಭ. ಅಮೆರಿಕದಲ್ಲಿ ನೌಕಾ ಕೇಂದ್ರವಾಗಿದ್ದ ಪರ್ಲ್ ಹಾರ್ಬರ್ದ ಮೇಲೆ ಜಪಾನಿನ ದಾಳಿ. ಮೈಸೂರು ಲಾನ್ಸರ್ಗಳ ಮುಖ್ಯಸ್ಥರಾಗಿ ಡ್ಯಾಶ್ನ ಯುದ್ಧ ಭೂಮಿಗೆ ಕಳುಹಿಸಲಾಯಿತು. ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣ ಕಾರಣ ತಿಳಿಸಿ. ಆಸ್ಟ್ರೇಲಿಯಾದ ರಾಜಕುಮಾರ ಆರ್ಚಿಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡನ ಕೊಲೆ. ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ? ಜಗತ್ತಿನಲ್ಲಿ ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠವಾದುದು. ಜಗತ್ತಿನ ಆಳ್ವಿಕೆಗೆ ಜರ್ಮನರು ಮಾತ್ರ ಯೋಗ್ಯರು. ಉಳಿದ ಜನಾಂಗದವರು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು. ಎರಡನೇ ಮಹಾಯುದ್ಧಕ್ಕೆ ಕಾರಣಗಳೇನು? ಒಂದನೇ ಮಹಾಯುದ್ಧದಲ್ಲಿನ ಸೋಲು, ಅವಮಾನಕರ ಒಪ್ಪಂದಗಳು, ಅಪಾರ ಯುದ್ಧ ನಷ್ಟಗಳು, ಮಹಾ ಆರ್ಥಿಕ ಕುಸಿತ, ಸೇಡು ಮತ್ತು ದುರಭಿಮಾನದ ಚಳುವಳಿಗಳಾಗಿತ್ತು. ಜರ್ಮನರು ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ, ಹಾಗಾಗಿ ಅವರು ಬದುಕಲು ಯೋಗ್ಯರಲ್ಲ. ಹೀಗೆ ಉಗ್ರ ರಾಷ್ಟ್ರೀಯತೆಯನ್ನು ಜಾರಿಗೊಳಿಸಿದರು. ಜನಾಂಗದವರನ್ನು ಮುಂದಿಟ್ಟು ಪ್ರಬಲವಾಗಿ ಬೆಳೆದರು. ಮೈಸೂರಿನ ಮುಖ್ಯ ಕಮಾಂಡರ್ಗಳು ಯಾರು ಅಂದರೆ ಮಹಾಯುದ್ಧದ ಪಾತ್ರದಲ್ಲಿ A.T. ತ್ಯಾಗರಾಜ್, M. ಲಿಂಗರಾಜ ಅರಸ್, B.P. ಕೃಷ್ಣ ಅರಸ್, ವೀರ್ ತೂರಕ್ ಆಲಿ, ಸರ್ದಾರ್ ಬಹದ್ದೂರ್, B. ಚಾಮರಾಜ ಅರಸ್. ಭಾರತದ ಸಂಪನ್ಮೂಲಗಳನ್ನು ಬ್ರಿಟನ್ ಹೇಗೆ ಎರಡನೇ ಮಹಾಯುದ್ಧದಲ್ಲಿ ಉಪಯೋಗಿಸಿಕೊಂಡಿತು? ಮಿತ್ರ ರಾಷ್ಟ್ರಗಳ ಯುದ್ಧದಲ್ಲಿ ಜಯಗಳಿಸಲು ಭಾರತೀಯ ಸಂಪನ್ಮೂಲಗಳು ಮತ್ತು ಸಿಪಾಯಿಗಳು ಸಹಾಯಕವಾದವರಿಗೆ. ಯುದ್ಧಕ್ಕಾಗಿ ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು, ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿತು. ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಉತ್ಪಾದಿಸಲು ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿತು. ಹೊಸ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡಿತು. ಭಾರತೀಯ ಸೇನೆಯು ಗುಣಾತ್ಮಕ ಮತ್ತು ದೊಡ್ಡ ಗಾತ್ರದ ಯುದ್ಧ ಸಾಮಗ್ರಿಗಳನ್ನು ಪಡೆದುಕೊಂಡಿತು. ಭಾರತೀಯ ಸೈನ್ಯವು ಜರ್ಮನಿ ಸೈನ್ಯವನ್ನು ಸೋಲಿಸುವುದರಲ್ಲಿ ಪ್ರಧಾನ ಪಾತ್ರ ವಹಿಸಿತು. ಜಪಾನಿನ ಯಾವ ಒಂದು ತಪ್ಪು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಜನರು ಇಂದಿಗೂ ದುಷ್ಪರಿಣಾಮ ಎದುರಿಸಲು ಮಾಡಿತು? ನೋಡಿರಿ, ಇವತ್ತು ಎರಡನೇ ಮಹಾಯುದ್ಧ ಆಗಿದ್ದು ಯಾವಾಗ? ಇವತ್ತು ಕೂಡ ಅನುಭವಿಸ್ತಾ ಇದ್ದಾರೆ. 2018ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಮೆರಿಕ ಪರ್ಲ್ ಹಾರ್ಬರ್ ನೌಕೆಯ ಮೇಲೆ ದಾಳಿ ಮಾಡಿತು. ಹಿಟ್ಲರ್ನ ಸರ್ವಾಧಿಕಾರಿಯಾಗಲು ಜರ್ಮನಿಯ ಉದ್ಯಮಿಗಳು ಹೇಗೆ ಸಹಾಯ ಮಾಡಿದರು? ಜೂನ್ 18ರಲ್ಲಿ ಬಂದಿದೆ. ಹಿಟ್ಲರ್ನ ಉದ್ಯಮಿಗಳು ಸಹಾಯ ಪಡೆದ ಸೋಷಿಯಾಲಿಸ್ಟ್ ಕಮ್ಯುನಿಸ್ಟರ ಹತ್ಯೆಕ್ಕಿದನು. ಅಮೆರಿಕದಲ್ಲಿ ಮೊದಲನೇ ಮಹಾಯುದ್ಧದ ನಂತರ ಕೃಷಿ ಉತ್ಪಾದನೆ ಹೇಗೆ? ಏಪ್ರಿಲ್ 19ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿ ಸಮರ್ಥಿಸಿ. ಏಪ್ರಿಲ್ 16ರಲ್ಲಿ, ಜೂನ್ 17ರಲ್ಲಿ ಕೇಳಿದ್ದಾರೆ. ಜರ್ಮನಿಯು ಅವನತಿಯ ಹಿಟ್ಲರ್ ಹೇಗೆ ಕಾರಣನಾದನು? ಜೂನ್ 19ರಲ್ಲಿ ಕೇಳಿದ್ದಾರೆ. ಫ್ಯಾಸಿಸ್ಟ್ವಾದ ಲಕ್ಷಣಗಳನ್ನು ವಿವರಿಸಿ. ಏಪ್ರಿಲ್ 19ರಲ್ಲಿ ಕೇಳಿದ್ದಾರೆ.
ಫ್ಯಾಸಿಸ್ಟ್ವಾದ ಲಕ್ಷಣಗಳೇನು ಏಪ್ರಿಲ್ 19 ಕೇಳಿದ್ದಾರೆ. ಫ್ಯಾಸಿಸ್ಟ್ವಾದ ಲಕ್ಷಣಗಳು: ಉಗ್ರ ರಾಷ್ಟ್ರೀಯತೆ, ಪರಕೀಯ ಶಕ್ತಿಗಳ ನಾಶ, ಹಿಂಸೆ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದ ವಿಸ್ತರಣೆ. ಮತ್ತು ನರಮೇಧಗಳಿಗೆ ಬೆಂಬಲ. ಎರಡನೇ ಮಹಾಯುದ್ಧದ ಪರಿಣಾಮಗಳಾವು? ಜೂನ್ 15 ಬಂದಿದೆ ಪ್ರಶ್ನೆ. ಎರಡನೇ ಮಹಾಯುದ್ಧವು ಅತ್ಯಂತ ಬರ್ಬರವಾದುದು ಹೇಗೆ? ಜೂನ್ 20 ಕೇಳಿದ್ದಾರೆ. ಎರಡನೇ ಮಹಾಯುದ್ಧದಿಂದ ಅಪಾರ ಸಾವು ನೋವು ಉಂಟಾಯಿತು. ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾಯಿತು. ವಿಶ್ವಶಾಂತಿ ಮತ್ತು ಭದ್ರತೆಗಾಗಿ ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ವಿಜೇತ ದೇಶಗಳಿಗೆ ಭದ್ರತಾ ಸಮಿತಿಯಲ್ಲಿ ಕಾಯಂ ಸ್ಥಾನ ದೊರೆಯಿತು. ಅಮೆರಿಕ ಮತ್ತು ರಷ್ಯಾ ನೇತೃತ್ವದಲ್ಲಿ ಎರಡು ಬಣಗಳ ಉದಯ ಹಾಗೂ ಶೀತಲ ಸಮರಕ್ಕೆ ನಾಂದಿಯಾಯಿತು. ವಸಾಹತುಗಳು ಸ್ವತಂತ್ರ ಪಡೆಯುವಲ್ಲಿ ಪೂರಕವಾದವು. ಭಾರತ ಸ್ವಾತಂತ್ರ್ಯಗೊಳ್ಳಲು ಪೂರಕವಾದವು. ಭಾರತ ಸ್ವತಂತ್ರಗೊಳ್ಳಲು ಸಹಾಯಕವಾಯಿತು. ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು. ಪ್ರಥಮ ವಿಶ್ವ ಸಮರದ ಲಕ್ಷಣಗಳೇನು ಅಥವಾ ಕಾರಣವೇನು? ಏಪ್ರಿಲ್ 23 ಕೇಳಿದರೆ. ಆರ್ಚಿಡ್ಯುಕ್ ಪಡಿನಣ್ಣನ ಕಗ್ಗೊಲೆ. ದೆಹಲಿ ತೀನ್ಮೂರ್ತಿ ಭವನ ಎಲ್ಲಿದೆ? ಪ್ರಾಮುಖ್ಯತೆ ಏನು? ಮಾದರಿ 23 ಬಂದಿದೆ. ಮೊದಲನೇ ಜಾಗತಿಕ ಮಹಾಯುದ್ಧದಲ್ಲಿ ಮರಣ ಹೊಂದಿದ ಮೈಸೂರು, ಜೋಧ್ಪುರ, ಹೈದರಾಬಾದ್ನ ಸೈನಿಕರ ಸವಿನೆನಪಿಗಾಗಿ ದೆಹಲಿಯಲ್ಲಿ ನಿರ್ಮಿಸಲಾಗಿದೆ. ಹೋಲೋಕಾಸ್ಟ್ ಎಂದರೇನು? ಇದು ರಾಪು 18 ಕೇಳಿದ್ದಾರೆ. ಹಿಟ್ಲರ್ನು ಮಾಡಿದ ಸಾಮೂಹಿಕ ಕಗ್ಗೊಲೆಯನ್ನು ಹೋಲೋಕಾಸ್ಟ್ ಎನ್ನುವರು. ಇಟಲಿಯಲ್ಲಿನ ರಾಷ್ಟ್ರೀಯ ಸೈನ್ಯ ಫ್ಯಾಸಿಸ್ಟ್ ಪಕ್ಷ ಸ್ಥಾಪಕ ಯಾರು? ಜೂನ್ 23 ಕೇಳಿದ್ದಾರೆ. ಮುಸ್ಸೋಲಿನಿ. ಪ್ರಿಯ ವಿದ್ಯಾರ್ಥಿಗಳೇ, ನಾಳೆಯಿಂದ ಪರೀಕ್ಷೆ ಆರಂಭ. ಯಾವುದೂ ಉನ್ನರ ಮಾಡ್ಕೊಳ್ಬೇಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ. ಸಾಧನೆ ಮಾಡಿದ್ದೀರಾ. ನಾಳೆ ಪ್ರಥಮ ಭಾಷೆ ಕನ್ನಡ ಇದೆ. ಹೋಗಿ 125 ಅಂಕಗಳು ನಿಮ್ಮದಾಗಬೇಕು. ಮೌಲ್ಯಮಾಪಕನಿಗೆ ಶೂನ್ಯ ಬರೆಯಲು ಎಲ್ಲೂ ಜಾಗವನ್ನು ಬಿಡಬೇಡಿ. ಧೈರ್ಯವಾಗಿ ಸಾಧಿಸಿ ಯಶಸ್ಸನ್ನು ಹೊಂದಿ. ಜೈ ಕರ್ನಾಟಕ, ಜೈ ಭಾರತ ಮಾತೆ, ಜೈ ಹಿಂದ್.